ಸ್ನೇಹಿತರೆ ನಮಸ್ಕಾರ. ಸಿಂಹ ರಾಶಿಯವರಿಗೆ 2026ರ ಜನವರಿಯಿಂದ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂಥ ವರಗಳು ಯಾವುವು? ಇವರಿಗೆ ಇರ್ತಕ್ಕಂಥ ಅದೃಷ್ಟದ ಕುರುಹುಗಳು ಏನು? ಭಗವಂತ ಕೊಟ್ಟಿರ್ತಕ್ಕಂಥ ಆ ಅತ್ಯದ್ಭುತವಾದಂಥ 4 ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಜೊತೆಗೆ 2026ರ ಜನವರಿ ನಂತರದ ದಿನಗಳಲ್ಲಿ ಈ ರಾಶಿಯವರಿಗೆ ರಾಶಿ ಭವಿಷ್ಯ ಹೇಗಿರುತ್ತೆ, ಉದ್ಯೋಗ ಇರಬಹುದು, ವ್ಯಾಪಾರ ಇರಬಹುದು, ರಾಜಕೀಯ ಇರಬಹುದು, ಶೈಕ್ಷಣಿಕ ಇರಬಹುದು, ವೈಯಕ್ತಿಕ ಜೀವನ ಇರಬಹುದು, ಇದೆಲ್ಲದರಲ್ಲೂ ಇವರ ಜೀವನದಲ್ಲಿ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳಿದೆ, ಏನೆಲ್ಲ ಉಪಾಯದ ಕ್ರಮಗಳನ್ನು ಅನುಸರಿಸಬೇಕು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಬಹುದು. ಅದನ್ನು ತಿಳಿಸ್ಕೊಡೋಕ್ಕೂ ಮೊದಲು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ನೀವು ಡಿಸ್ಪ್ಲೇ ಮೇಲೆ ಹಾಕಿರ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿದ್ರೆ ಸಾಕು. ಅವರು ನಿಮ್ಮದು ಎಂಥದ್ದೇ ಬಗೆಹರಿಸಲಾಗದಂತಹ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಸ್ಥಳದಲ್ಲಿಯೇ ತಕ್ಷಣ ಪರಿಹಾರವನ್ನು ಸೂಚಿಸಿಕೊಡ್ತಾರೆ. ಸೊ ಅವ್ರಿಗೆ ಕೂಡ ನೀವು ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ರಾಶಿ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರಾಶಿಯವರ ಜೀವನದಲ್ಲಿ ಇದೀಗ ಒಳ್ಳೆಯ ಕಾಲ ಶುರುವಾಗ್ತಾ ಇದೆ. ಈ ರಾಶಿಯವರ ರಾಶಿ ಭವಿಷ್ಯ ತುಂಬ ಅದ್ಭುತವಾಗಿರೋದ್ರಿಂದ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಕಾಲ ಭೈರವನ ಕೃಪಾಶೀರ್ವಾದದಿಂದ ಅದೃಷ್ಟ ಸಕಲೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗ್ತಿದೆ. 2026ರ ಜನವರಿಯಿಂದ ಈ ರಾಶಿಯವರಿಗೆ ಚಂದ್ರನ ಸ್ಥಾನ ಬದಲಾವಣೆ ಆಗ್ತಿರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಜೊತೆಗೆ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ. ಗುರುವಿನ ಸ್ಥಾನದೊಂದಿಗೆ ಚಂದ್ರನು ಸಂಚಾರವನ್ನು ಮಾಡ್ತಿರೋದ್ರಿಂದ ಗಜಕೇಸರಿ ಯೋಗ ಸೃಷ್ಟಿಯಾಗ್ತಿದೆ. ಶುಕ್ರ ಮತ್ತು ಬುಧನ ಸಂಯೋಗವು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸ್ತಾ ಇದ್ದು, ಇದಲ್ಲದೆ ಉತ್ತರ ಫಲ್ಗುಣಿ ನಕ್ಷತ್ರವು ಆಯುಷ್ಮಾನ್ ಯೋಗವನ್ನು ಸಹ ಸೃಷ್ಟಿ ಮಾಡ್ತಾ ಇದೆ. ಹೀಗಾಗಿ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರಿಗೆ ಭವಿಷ್ಯ ಅದ್ಭುತವಾಗಿದ್ದು, ಈ ರಾಶಿಯವರ ರಾಶಿ ಭವಿಷ್ಯ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಎಲ್ಲ ಕೆಲಸಗಳು ಕೂಡ ಬೇಗನೆ ಪೂರ್ಣಗೊಳ್ಳುತ್ತೆ. ಹಳೆಯ ಕೆಲಸಗಳು ನಿಮಗೆ ಸಂತಸವನ್ನು ತಂದುಕೊಡುತ್ತೆ. ಯಾಕಂತಂದರೆ ಆ ಕೆಲಸಗಳಲ್ಲಿ ನೀವು ಗಮನಾರ್ಹ ಬೆಳವಣಿಗೆಯನ್ನು ನೋಡ್ತೀರಾ. ಮನೆಯಲ್ಲಿ ವಾತಾವರಣ ಶಾಂತವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡ್ತೀರಾ. ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ. ಜೊತೆಗೆ ನಿಮ್ಮ ದಿನಚರಿ ಅದ್ಭುತವಾಗಿರುತ್ತೆ. ನಿಮ್ಮ ಕೆಲಸಗಳಿಗೆ ಹಿನ್ನಡೆ ಆಗೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ವಾದ ವಿವಾದಗಳಾಗಬಹುದು. ಹುಷಾರಾಗಿರಿ, ಜಾಗೃತಿ ವಹಿಸಿ. ವಿಶೇಷ ಏನಿದ್ರೂ ನಿರ್ಣಯ ಮಾತ್ರ ಸರಿಯಾಗಿರಲಿ ಅಂತ ಹೇಳಲಾಗ್ತಿದೆ. ಖಾಸಗಿ ಕಂಪನಿಯ ಉದ್ಯೋಗಿಗಳಿಗೆ ಅನಿರೀಕ್ಷಿತ ಸ್ಥಾನ ಪಲ್ಲಟ ಅಥವಾ ಹುದ್ದೆಯಲ್ಲಿ ಬದಲಾವಣೆ ಆಗುತ್ತೆ. ಇದು ದೊಡ್ಡ ಪ್ರಮಾಣದ ಉಳಿತಾಯ ಯೋಜನೆ ಇದ್ದಲ್ಲಿ ಎಲ್ಲ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಯೋಚಿಸಿ ನಿರ್ಧರಿಸಬೇಕಾಗುತ್ತೆ. ಇನ್ನು ನೆರೆಹೊರೆಯವರೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ನೀವು ಇರಿಸ್ಕೊಳ್ತೀರಾ. ಹೀಗಾಗಿ ಈ ಸಮಯ ಅದ್ಭುತವಾಗಿದೆ ಅಂತ ಹೇಳಬಹುದು. ಇನ್ನು ನೀವು ದಿನದ ಅಂತ್ಯದವರೆಗೂ ಸರಿಯಾದದನ್ನೇ ಚರ್ಚಿಸ್ತೀರಾ. ಹೀಗಾಗಿ ಉದ್ಯಮ ಲಾಭದತ್ತ ಸಾಗುತ್ತೆ. ಇನ್ನು ದಿಢೀರನೆ ತೆಗೆದುಕೊಳ್ಳುವ ನಿರ್ಧಾರ ಕೆಲವೊಮ್ಮೆ ನಿಮಗೆ ಮಾರಕವಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 1000 ಬಾರಿ ಆಲೋಚಿಸಿ. ನಿಮ್ಮ ಮಡತಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಮಹಿಳಾ ಉದ್ಯಮಿಗಳು ಮತ್ತು ವಹಿವಾಟು ವಿಸ್ತರಿಸಲು ಉತ್ತಮ ಸಮಯ ಇದ್ದು, ಸರ್ಕಾರದ ಸೌಲಭ್ಯಗಳು ಅನಾಯಾಸವಾಗಿ ದೊರಕುತ್ತೆ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗುತ್ತೆ. ಆದರೆ ಇದನ್ನು ತಪ್ಪಾಗಿ ತಿಳಿದ ಸಹೋದ್ಯೋಗಿಗಳು ನಿಮ್ಮ ಮೇಲೆ ವಿನಾಕಾರಣ ವಿರೋಧ ಮಾಡಿಕೊಳ್ತಾರೆ. ಸರ್ಕಾರಿ ನೌಕರಿ ದೊರೆಯುವ ಸಾಧ್ಯತೆ ಕೂಡ ಇದೆ. ಹೊಸಬರನ್ನು ಅವರ ಪೂರ್ವಪರ ವಿಚಾರಗಳನ್ನು ವಿಚಾರಿಸದೆ ಅವರ ಜೊತೆ ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ. ಕೆಲವು ಅನುಮಾನಗಳು ನಿಮ್ಮಲ್ಲಿ ಮೂಡೋದು ಸಹಜವಾಗುತ್ತೆ. ಹೀಗಾಗಿ ಈ ಅನುಮಾನಗಳನ್ನು ತಾರ್ಕಿಕವಾಗಿ ಚಿಂತಿಸಿ ಅವುಗಳಿಗೆ ನೀವು ವಿರಾಮವನ್ನು ಹಾಕಬೇಕಾಗತ್ತೆ. ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಮಕ್ಕಳ ಕಡೆಯಿಂದ ಒಂದಷ್ಟು ತಪ್ಪು ತಿಳುವಳಿಕೆಗಳಾಗಬಹುದು. ಇದು ನಿಮಗೆ ಜೀವನಕ್ಕೆ ಮುಳುವಾಗುತ್ತೆ. ಹೀಗಾಗಿ ಸಮಸ್ಯೆಗಳನ್ನು ನೀವು ಚಿಕ್ಕದರಲ್ಲೇ ಚಿವುಟ್ ಹಾಕಬೇಕಾಗತ್ತೆ. ನೀವು ಆರಂಭಿಸಬೇಕಾಗಿರುವ ಯೋಜನೆ ಸರಿಯಾದ ಕ್ರಮದಲ್ಲಿ ಇದೆಯಾ ಅನ್ನೋದನ್ನು ಮೊದಲು ಯೋಚಿಸಿ. ಸಣ್ಣ ಪುಟ್ಟ ಲೋಪಗಳಿದ್ದರೆ ಶೀಘ್ರವಾಗಿ ಪರಿಹರಿಸ್ಕೊಳ್ಳಿ. ಇದರಿಂದ ಆದಾಯ ಹೆಚ್ಚಾಗುತ್ತೆ. ಮಿತಿ ಮೀರಿದ ಖರ್ಚುಗಳಿಗೆ ಕಡಿವಾಣ ಹಾಕಬೇಕಾಗತ್ತೆ. ವ್ಯವಹಾರದಲ್ಲಿ ಬರಲಿರ್ತಕ್ಕಂಥ ಹಿತಶತ್ರುಗಳ ಮೇಲೆ ನಿಮ್ಮ ನಿಯಂತ್ರಣ ಇರುತ್ತೆ. ಅನೇಕ ದಿನಗಳಿಂದ ರೂಢಿಸ್ಕೊಳ್ಬೇಕು ಅಂದ್ಕೊಂಡ ಯೋಜನೆಗಳನ್ನು ಸೂಕ್ತವಾಗಿ ನೆರವೇರಿಸ್ಕೊಳ್ತಿದ್ದ. ಇದರಿಂದ ಸಮಾಜದಲ್ಲಿ ಗೌರವವನ್ನು ಸಂಪಾದಿಸಲು ಸಾಧ್ಯ ಆಗತ್ತೆ. ಅನೇಕ ಮೂಲಗಳಿಂದ ಆರ್ಥಿಕ ನೆರವು ಬರುತ್ತೆ. ನೀವು ಅಪೇಕ್ಷೆ ಪಟ್ಟರೂ ಪಡೆದಿದ್ರೂ ಕೂಡ ಹಣದ ವೈಭೋಗವನ್ನು ನೋಡ್ತೀರಾ.
ಇದರ ಸದುಪಯೋಗ ಎಷ್ಟರ ಮಟ್ಟಿಗೆ ಮಾಡಿಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಂತಹ ವಿಚಾರ. ಕುಟುಂಬ ಸದಸ್ಯರ ಮಾತು ಕೇಳಿ ಸ್ವಾರ್ಥವನ್ನು ಬಿಡೋದ್ರಿಂದ ಅಥವಾ ಆಪ್ತರು ನಿಮ್ಮಿಂದ ದೂರವಾಗ್ತಾರೆ. ಹೀಗಾಗಿ ಪರೋಪಕಾರ ಪ್ರವೃತ್ತಿ ರೂಢಿಸ್ಕೊಂಡ್ರೆ ಉತ್ತಮ. ಒಳದನಿಯ ಜೊತೆಯಲ್ಲಿ ಗುರು ಹಿರಿಯರ ಹಿತನುಡಿಗಳಿಗೆ ಮಹತ್ವ ನೀಡಿ ಕಾರ್ಯಪ್ರವೃತ್ತರಾಗಿ ಇದರಿಂದ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಲು ನಿಮಗೆ ಪ್ರೇರಣೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ರಾಶಿಯವರಿಗೆ ಕೆಲಸದ ಅತಿ ಒತ್ತಡದಿಂದ ನಿಮ್ಮ ಆರೋಗ್ಯವನ್ನು ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಇಲ್ಲದಿದ್ದರೆ ವಿಪರೀತ ಖರ್ಚು ಮಾಡುವ ಸಂಭವ ಬರುತ್ತೆ, ಆರೋಗ್ಯ ಕೆಡುತ್ತೆ. ಆರ್ಥಿಕ ಹರಿವು ಹೆಚ್ಚಲಿದ್ದು ನೀವು ತುಸು ಮನಸ್ಸು ಮಾಡಿದ್ರೆ ಆಸ್ತಿ ಖರೀದಿಗೆ ಅವಕಾಶ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಬೋಧಕರಿಗೆ ವೇತನ ಹೆಚ್ಚಾಗುತ್ತೆ. ಸಂಗಾತಿಯ ಸಲಹೆಯನ್ನು ಮಾನ್ಯ ಮಾಡ್ತೀರಾ. ನಿಮ್ಮ ಗೆಳೆಯರೇ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿದ್ದು ಇವರನ್ನು ಜಾಗರೂಕತೆಯಿಂದ ಎದುರಿಸಬೇಕಾಗುತ್ತೆ. ಮನೆಯ ಹಿರಿಯರೊಬ್ಬರ ಆರೋಗ್ಯದ ಬಗ್ಗೆ ತೀವ್ರ ಕಾಳಜಿಯನ್ನು ಇಟ್ಕೊಳ್ಬೇಕಾಗತ್ತೆ. ನಿಮ್ಮಲ್ಲಿ ಬೆಟ್ಟವನ್ನೇ ತಂದು ಪುಡಿ ಮಾಡುವ ಶಕ್ತಿ ಇದ್ದರೂ ಆದರೆ ಯಾಕೋ ಮಂಕಾಗಿರ್ತೀರ. ಹೀಗಾಗಿ ನಿಮ್ಮಲ್ಲಿ ಹೊರನೋಟಕ್ಕೆ ಉತ್ಸಾಹ ತುಂಬಿ ತುಳುಕ್ತಿದ್ರೂ ಕ್ರಿಯಾಶೀಲತೆಗೆ ಬೇಕಾದ ತುಡಿತ ಮಾತ್ರ ಕಾಣೋದಿಲ್ಲ. ಆದಷ್ಟು ಕುಲದೇವರನ್ನು ಪ್ರಾರ್ಥಿಸಬೇಕಾಗತ್ತೆ. ನೀವು ರಾಜಕಾರಣಿಗಳಾಗಿದ್ದಲ್ಲಿ ನೀವು ಉರುಳಿಸಲಿರುವ ದಾಳಿಗೆ ಪಕ್ಷದ ವರಿಷ್ಠರು ಕಕ್ಕಾಬಿಕ್ಕಿಯಾಗ್ತಾರೆ. ಈ ಪ್ರತಿತಂತ್ರದ ಫಲ ನಿಮಗೆ ಶೀಘ್ರದಲ್ಲಿಯೇ ದೊರೆಯುತ್ತೆ. ಅವಕಾಶವಾದಿ ರಾಜಕಾರಣದಿಂದ ಲಾಭಕ್ಕಿಂತ ನಷ್ಟವೇ ಬಹಳವಾಗುತ್ತೆ. ನಿಂತು ಹೋಗಿದ್ದ ಹಳೆಯ ವ್ಯಾಪಾರವೊಂದು ಮತ್ತೆ ಆರಂಭವಾಗುತ್ತೆ. ಹೊಸ ಪಾಲುದಾರಿಕೆಯಿಂದ ಹೆಚ್ಚಿನ ಬಂಡವಾಳ ನಿಮಗೆ ಹರಿದು ಬರುತ್ತೆ ಅಂತ ಹೇಳ್ಬೋದು. ಅತಿಯಾದ ಆತ್ಮವಿಶ್ವಾಸವೇ ನಿಮಗೆ ಮುಳುವಾಗುವ ಸಾಧ್ಯತೆ ಇದೆ. ನಿಮ್ಮ ನಿಲುವುಗಳ ಬಗ್ಗೆ ಸ್ನೇಹಿತರ ಬಳಿ ಚರ್ಚಿಸಿ. ಅವರಿಂದ ಕೆಲವೊಂದು ಉಪಯುಕ್ತ ಸಲಹೆಗಳು ದೊರೆಯುತ್ತೆ. ಈ ಹಿಂದೆ ವಾಸಿಯಾಗಿದ್ದ ಹಳೆಯ ವ್ಯಾಧಿಯೊಂದು ಮತ್ತೆ ಮರುಕಳಿಸುವ ಸಾಧ್ಯತೆ ಕೂಡ ಇದ್ದು ಉದಾಸೀನ ಮಾಡದೆ ಸೂಕ್ತ ವೈದ್ಯರಿಂದ ಉತ್ತಮ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗತ್ತೆ. ವಹಿವಾಟಿನಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಅನುಭವಿಗಳಾದ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿರಿ. ಜೊತೆಗೆ ವ್ಯವಹಾರದ ತಂತ್ರಗಾರಿಕೆಯನ್ನು ಕ್ರಮೇಣ ಕರಗತ ಮಾಡಿಕೊಂಡ್ರೆ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಇರಲಿ. ಸೂಕ್ತ ತಯಾರಿಗಳು ಇಲ್ಲದೆಯೇ ವಿಚಿತ್ರವಾದ ನಿರ್ಧಾರಗಳನ್ನು ಮಾಡಿ ಮುಗಿಸಲು ಮುಂದಾಗೋಕ್ಕೆ ಹೋಗಬೇಡಿ. ಅಂತಿಮವಾಗಿ ಇದರಲ್ಲಿ ಹಾನಿಯನ್ನು ಅನುಭವಿಸ್ತೀರ. ಕೆಲಸ ಕೈಗೆತ್ತಿಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿ. ಆಧ್ಯಾತ್ಮಿಕ ರಂಗದಲ್ಲಿರೋರು ಬೇರೆ ಬೇರೆ ದೇಶದಲ್ಲಿರುವ ಭಕ್ತಿ ಕೇಂದ್ರಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನ ಬರುತ್ತೆ. ಆದರೆ ಅದರ ಸತ್ಯಾಸತ್ಯತೆ ಬಗ್ಗೆ ತಿಳಿದುಕೊಂಡು ಪೂರ್ವಪರ ಸಿದ್ಧತೆಗಳನ್ನು ಮಾಡಿಕೊಂಡು ಭಾಗವಹಿಸಿದರೆ ಒಳ್ಳೆಯದು. ವ್ಯವಹಾರಕ್ಕಾಗಿ ವಿದೇಶಿ ಪಾಲುದಾರರನ್ನು ನಿಮ್ಮೊಂದಿಗೆ ಸೂಕ್ತ ಒಪ್ಪಂದದ ಮೇಲೆ ಸೇರಿಸಿಕೊಳ್ಳಲು ಅಡ್ಡಿಪಡಿಸೋಕೆ ಹೋಗಬೇಡಿ. ನೀವು ಸವಸ್ತಿರುವ ದಾರಿಯ ಬಗ್ಗೆ ಅನುಮಾನ ಬೇಡ. ಮುಂದೆ ಉತ್ತಮವಾದ ಕಾಲಾವಕಾಶಗಳು ಕೂಡಿ ಬರುತ್ತೆ. ಹೀಗಾಗಿ ನಿಮಗೆ ಈ ಪರೀಕ್ಷೆಗಳು ಎದುರಾದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅವುಗಳನ್ನು ಧೈರ್ಯವಾಗಿ ಎದುರಿಸಿ. ಉನ್ನತ ಹಾಗೂ ಜವಾಬ್ದಾರಿ ಸ್ಥಾನದಲ್ಲಿರುವ ಈ ರಾಶಿಯವರಿಗೆ ವೃತ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಬೇಕಾಗುತ್ತೆ. ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಬಹಳ ದಿನಗಳಿಂದ ನಿಮ್ಮನ್ನು ಸತಾಯಿಸುತ್ತಿದ್ದ ಕೆಲವರು ಮಿತ್ರರ ಸಹಾಯದಿಂದ ಅನಾಯಾಸವಾಗಿ ನೆರವೇರುತ್ತೆ. ಕೆಲವರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ. ಆಸ್ತಿ ಲಪಟಾಯಿಸಲು ಪ್ರಯತ್ನವನ್ನು ಒಂದಷ್ಟು ಜನ ವ್ಯಕ್ತಿಗಳು ಮಾಡ್ತಿರ್ತಾರೆ. ಆಸ್ತಿಯ ಬಗ್ಗೆ ಗಮನ ಇರಲಿ. ಅತ್ಯಂತ ಜಾಗರೂಕರಾಗಿರಿ. ಮಂಗಳ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತೀರಾ. ಹೀಗಾಗಿ ನಿಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತೆ ಅಂತ ಹೇಳಬಹುದು. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಸಿಂಹ ರಾಶಿಯವರ 2026ರ ರಾಶಿ ಭವಿಷ್ಯ ಅಂತೂ ಅತ್ಯದ್ಭುತವಾಗಿದ್ದು ಒಂದಷ್ಟು ಒಳಿತಿನ ಜೊತೆಗೆ ಒಂದಷ್ಟು ಕೆಡುಕುಗಳು ಆಗುತ್ತೆ. ಆದರೆ ನೀವು ಅದನ್ನು ಯಾವ ರೀತಿ ತೆಗೆದುಕೊಳ್ತೀರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಧನ್ಯವಾದಗಳು.